ಸಿಂಹರಾಶಿ ವ್ಯಾವಹಾರಿಕವಾಗಿ ನಿಮಗೆ ಅನುಕೂಲ ಇರತಕ್ಕಂಥದ್ದು. ನಿಮ್ಮ ಸ್ನೇಹಿತರು, ಆತ್ಮೀಯರು ನಿಮಗೆ ಸಹಕಾರವನ್ನು ನೀಡೋದಕ್ಕೆ ಸದಾ ಸಿದ್ಧವಾಗಿರುತ್ತಾರೆ ಅನ್ನುವಂಥದ್ದು ಬಹಳ ಸಂತೋಷದ ವಿಷಯ. ಯಾವುದೇ ರೀತಿಯ ಸೋಂಕು ತಗುಲುವ ಹಾಗೆ ಅಥವಾ ಇನ್ಯಾವುದೋ ಮುಂಚಿತವಾಗಿ ಮಾಡಿಟ್ಟಿದ್ದಂತಹ ಆಹಾರವನ್ನು ಸೇವನೆ ಮಾಡುವಂಥದ್ದಾಗಲಿ, ಮನೆಯಿಂದ ಹೊರಗಡೆ ಯಾವುದೋ ಆಹಾರವನ್ನು ಸ್ವೀಕಾರ ಮಾಡಿ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಮಾಡಿಕೊಳ್ಬೇಡಿ ಅನ್ನುವಂಥದ್ದು ಎಚ್ಚರಿಕೆ. ಮನೆಯಲ್ಲಿ ಯಾವುದೇ ರೀತಿಯ ವಿವಾದಗಳಿಗೆ ಅವಕಾಶವನ್ನು ಮಾಡಿಕೊಡಬಾರ್ದು. ಪ್ರವಾಸಕ್ಕೆ ಹೋಗಬೇಕು ಅಥವಾ ಮನೆಯಿಂದ ಹೊರಗಡೆ ಎಲ್ಲರೂ ಸುತ್ತಾಡೋದಕ್ಕೆ ಹೋಗುವಂತಹ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಂತೋಷ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಮಾಡಿ. ನೀವು ವಿದ್ಯಾರ್ಥಿಗಳಾಗಿದ್ದರೆ ನಿಮ್ಮ ಸಹಪಾಠಿಗಳಿಗೆ ನಿಮ್ಮ ಕೈಲಾದಂತಹ ಒಂದು ಸಹಾಯವೋ, ಸಹಕಾರವೋ, ಪ್ರೋತ್ಸಾಹವೋ, ಅವರು ಮಾಡಿದಂತಹ ಯಾವುದೋ ಸಾಧನೆಯನ್ನು ಹೊಗಳತಕ್ಕಂಥದ್ದು, ಒಳ್ಳೆಯ ಗುಣಗಳನ್ನು ಗುರುತಿಸಿ ಹೇಳ್ತಕ್ಕಂಥದ್ದು, ಇದು ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಆ ಸ್ನೇಹಿತರನ್ನು ಒಂದಷ್ಟು ಉತ್ತೇಜನಗೊಳಿಸಿದಂತಹ ವಿಚಾರದಲ್ಲಿ ನಿಮಗೆ ಒಳ್ಳೆಯ ಗೌರವ ಸಿಗ್ತಕ್ಕಂತಹದ್ದಾಗತ್ತೆ. ತ್ರಿಮೂರ್ತಿಯರನ್ನು ಪ್ರಾರ್ಥನೆ ಮಾಡಿ, ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ಪ್ರಯತ್ನ ಎಲ್ಲ ಕೆಲಸಗಳಲ್ಲೂ ಕೂಡ ನಿರಂತರವಾಗಿರಲಿ. ಕೆಲವು ಪ್ರಯತ್ನಕ್ಕೆ ತಕ್ಕ ಪ್ರತಿಫಲಗಳು ಸಿಕ್ಕದೇ ಇರಬಹುದು. ಆಗ ಹತಾಶ ಭಾವನೆಯಿಂದ ಕೂತ್ಕೊಳ್ಳುವಂಥದ್ದು ಬೇಡ. ಮರಳಿ ಯತ್ನವನ್ನು ಮಾಡಬೇಕಾದಂಥದ್ದು ಮುಖ್ಯವಾಗುತ್ತೆ. ಆಹಾರದ ಬಗ್ಗೆ ಸ್ವಲ್ಪ ಗಮನ ಇರಲಿ. ಹೊಸ ಕೆಲಸಗಳನ್ನು ಯಾವುದನ್ನೂ ಕೂಡ ಆರಂಭ ಮಾಡಬೇಡಿ. ಬೇರೆಯವರಿಂದ ವೃತ್ತಿ ಅಥವಾ ನೌಕರಿಗೆ ತೊಂದರೆಯಾಗತಕ್ಕಂತಹ ಸೂಚನೆಗಳಿದೆ. ಯಾವ ರೀತಿ ಅನ್ನುವಂಥದ್ದು ಪ್ರತಿನಿತ್ಯ ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂತಹ ನಿಮಗೆ ಅರಿವಿರುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಅತಿಯಾದಂತಹ ನಂಬಿಕೆ ಒಳ್ಳೆಯದಲ್ಲ. ಯಾವುದೋ ಒಬ್ಬ ವ್ಯಕ್ತಿ ಪರಿಚಯ ಆಗುತ್ತೆ, ಆ ವ್ಯಕ್ತಿ ಏನೋ ಸಹಾಯ ಮಾಡಿಬಿಡ್ತಾನೆ ಅಂತ ಹೇಳಿ ಪರಿಪೂರ್ಣವಾಗಿ ನಂಬಿ ನಿಮ್ಮೆಲ್ಲ ದೌರ್ಬಲ್ಯಗಳನ್ನು ಹೇಳ್ಕೊಳ್ತಕ್ಕಂಥದ್ದು, ಅದು ನಿಮಗೆ ತೊಂದರೆ ಆಗತ್ತೆ ಅನ್ನುವಂಥದ್ದು. ಗೌಪ್ಯವಾದಂತಹ ವಿಚಾರಗಳನ್ನು ಪ್ರಸ್ತಾಪ ಮಾಡೋದರಿಂದ ಒಂದಷ್ಟು ಲಾಭ ಇರುತ್ತೆ. ಆದರೆ ಲಾಭದ ಹಿಂದೆ ಹೋದಾಗ ಮರ್ಯಾದೆಯ ಪ್ರಶ್ನೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಇದು ಬಹಳ ಮುಖ್ಯವಾದಂಥದ್ದು. ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ. ಬ್ರಹ್ಮಸ್ವರೂಪಮುದಯೇ ಮಧ್ಯಾಹ್ನೇತು ಮಹೇಶ್ವರ ಅಸ್ತಮಾನೇ ಸ್ವಯಂ ವಿಷ್ಣು ತ್ರಯಮೂರ್ತಿರ್ದಿವಾಕರ ಎಂಬುದಾಗಿ ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡ್ತಾ ಈ ಮಂತ್ರವನ್ನು 12 ಬಾರಿ ಹೇಳಿಕೊಳ್ಳಿ. ಶುಭವಾಗಿ. ತುಲಾರಾಶಿ, ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮನ್ನು ಕಾಡುವಂಥದ್ದಿರುತ್ತೆ. ಮಕ್ಕಳ ವಿಚಾರಕ್ಕೆ ಗಮನ ಕೊಡಿ. ಮಕ್ಕಳು ಯಾವ ರೀತಿಯಲ್ಲಿ ಅವರ ನಡೆ ನುಡಿ, ಸಮಾಜದಲ್ಲಿ ಅವರು ವರ್ತನೆ ಮಾಡ್ತಾ ಇರತಕ್ಕಂತಹ ರೀತಿ, ಇದೆಲ್ಲವನ್ನು ಗಮನಿಸ್ಕೊಳ್ಬೇಕು. ಇಲ್ಲದೇ ಇದ್ದರೆ ಮುಂದೆ ದೊಡ್ಡ ಮಟ್ಟದ ತೊಂದರೆಗೆ ಕಾರಣವಾದೀತು. ದಂಪತಿಗಳ ಮಧ್ಯೆ ವೈಮನಸ್ಯವಿದ್ದರೆ ಕೂತು ಮಾತಾಡಿ ಅದನ್ನು ಬಗೆಹರಿಸ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇಲ್ಲದೇ ಇದ್ದರೆ ಅದು ಹಾಗೆ ಗಟ್ಟಿಯಾಗ್ತಾ ದ್ವೇಷವಾಗಿ ಬೆಳೀತಕ್ಕಂಥದ್ದಾಗತ್ತೆ. ನಿಮ್ಮ ಕೆಲಸದಿಂದ ನಿಮಗೆ ಅನುಕೂಲ, ವೃತ್ತಿ ಅಥವಾ ಉದ್ಯೋಗದಿಂದ ನಿಮಗೆ ಅನುಕೂಲವಾಗ್ತಕ್ಕಂಥದ್ದು. ಅನುಪಯುಕ್ತವಾದಂತಹ ವಿಚಾರದಲ್ಲಿ ಸಮಯವನ್ನು ಕಳೀತೀರಿ. ಹೋದಂತಹ ಸಮಯ ಮತ್ತೆ ಬರೋದಿಲ್ಲ ಅಂತ ಅರ್ಥ. ನಿಮ್ಮ ನಿರ್ಧಾರಗಳು ಗಟ್ಟಿಯಾಗಿರಬೇಕು. ಆಗ ಮಾತ್ರ ನೀವು ಸಾಧನೆಯನ್ನು ಮಾಡಲಿಕ್ಕೆ, ಜಯವನ್ನು ಸಾಧಿಸಲಿಕ್ಕೆ ಅನುಕೂಲವಾಗುತ್ತೆ. ನವ ನಾಗರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಬೇರೆಯವರ ಮಾತಿನಿಂದ ಕೆಲವು ಕೆಲಸಗಳ ಹಾಳಾಗಬಹುದು. ಹಾಗಾಗಿ ಯಾರೋ ಏನೋ ಮಾತಾಡ್ತಾರೆ ಅಂತ ಹೇಳಿ ನೀವು ನಿರ್ಧಾರ ಮಾಡಿದಂತಹ ಕೆಲಸಗಳನ್ನು ಅರ್ಧದಲ್ಲಿ ಕೈ ಬಿಡ್ತಕ್ಕಂಥದ್ದಿದೆಯಲ್ಲ, ಅದು ತಪ್ಪಾಗತ್ತೆ. ದೃಢವಾದಂತಹ ನಿರ್ಧಾರ ಇರಲಿ. ವ್ಯವಹಾರದಲ್ಲಿ ಸಣ್ಣ ಪುಟ್ಟ ಕಹಿ ಘಟನೆಗಳು ಸಂಭವಿಸ್ತಕ್ಕಂಥದ್ದಿದೆ. ಆದರೆ ಪ್ರತಿಯೊಬ್ಬರಿಗೂ ಕೂಡ ಈ ರೀತಿ ಆಗಬಹುದೇನೋ, ಆಗುತ್ತೇನೋ ಅನ್ನುವ ಭಾವನೆಯಿಂದ ಇರುವಂತಹ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ವ್ಯಾವಹಾರಿಕವಾಗಿ ಮುಂದುವರಿತಕ್ಕಂಥದ್ದು ನಿಜವಾಗಿ ಸಾಧನೆ ಮಾಡಬೇಕು ಅಂತ ಹೇಳಿ ಹೊರಟವನ ಬುದ್ಧಿಮತ್ತೆ ಆಗಿರುತ್ತೆ. ಆ ರೀತಿಯ ಒಂದು ಚಾಣಾಕ್ಷತನದಿಂದ, ಬುದ್ಧಿವಂತಿಕೆಯಿಂದ, ಜಾಣ್ಮೆಯಿಂದ ನಿಮ್ಮ ಕೆಲಸವನ್ನು ನೀವು ಮಾಡಿ ಅಂತ ಅರ್ಥ. ಮನಸ್ಸಿಗೆ ಸಮಾಧಾನ ಕೊಡ್ತಕ್ಕಂತಹ ಕೆಲಸಗಳನ್ನು ಮಾಡಿ. ಆತ್ಮೋದ್ಧಾರಕ್ಕೋಸ್ಕರವಾಗಿ ನಾನು ಮಾಡ್ತಾಯಿದ್ದೀನಿ, ಜಗತ್ತಿನ ಹಿತ ಆಮೇಲೆ ಅನ್ನುವಂತಹ ಭಾವನೆ ನಿಮ್ಮಲ್ಲಿ ಇರಲಿ. ನೀವು ಮೊದಲು ಸರಿಯಾಗಿ ನೀವು ಉದ್ಧಾರವಾದರೆ ಸಮಾಜವನ್ನು ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಕೈಲಾದ ಸೇವೆಯಿಂದ ಬದಲಾಯಿಸಲಿಕ್ಕೆ, ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನಗಳು ನಡೀಲಿ ಅನ್ನುವಂಥದ್ದು
ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವನ್ನು ಮಾಡಬೇಡಿ. ಮನಸ್ಸು ಸ್ವಾಭಾವಿಕವಾಗಿ ಚಂಚಲವಾದಂಥದ್ದು. ಆ ಕ್ಷಣದಲ್ಲಿ ಯಾವ ಒತ್ತಡ ಹೆಚ್ಚಾಗಿರುತ್ತೋ ಆ ಕಡೆಗೆ ವಾಲ್ತಕ್ಕಂಥದ್ದು ಮನಸ್ಸು. ಅದನ್ನು ಸರಿತಪ್ಪುಗಳನ್ನು ಪರಾಮರ್ಶೆ ಮಾಡಿ ನಿಮ್ಮ ಹತೋಟಿಯಲ್ಲಿ ನಿಮ್ಮ ಮನಸ್ಸನ್ನು ಇಟ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಎಲ್ಲ ವಿಚಾರಗಳನ್ನು ತುಂಬ ತಾಳ್ಮೆಯಿಂದ ಆಲೋಚನೆ ಮಾಡಿ ನಿರ್ಧಾರವನ್ನು ಮಾಡುವಂಥದ್ದು ಒಳ್ಳೆಯದು. ಬೇರೆ ಬೇರೆ ಕೆಲಸಕ್ಕೆ, ಬೇರೆ ಬೇರೆ ಉದ್ಯೋಗಕ್ಕೆ ಅವಕಾಶಗಳು ಇರುತ್ತೆ. ಸೂಕ್ತವಾದಂಥದ್ದನ್ನು ಪ್ರಯತ್ನ ಮಾಡಿ ಈಶ್ವರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.